ಅತ್ಯುದ್ರಿಕ್ತ ವಿದೋಷಸಸ್ತಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶ ಆವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮ. ಏನು ಇಲ್ಲೇ ಇಲ್ಲ ಇವತ್ತು ಬ್ಯಾಟ್ರಿ ಡೆಡ್. ಅದು ಮತ್ತೆ ಅದೇ ಇದು ಅದೇ ಸುಮ್ಮನೆ ಅದ ಅಷ್ಟೇ ಆನೆ. ನೆಕ್ಸ್ಟ್ ಏನಾಯ್ತು ಈಗ? ನಿನ್ನೆ ನೋಡಿದ್ದು ಏನಾಯ್ತು? ಎಲ್ಲೋಯ್ತು? ವೇದ್ಯ ರಾಮ ಇಷ್ಟು ಕೂಡ ಬೇಡ. ನಿನ್ನೆ ಹೇಳಿದ್ದೆಲ್ಲ ಬಹಳ ಇಂಪಾರ್ಟೆಂಟ್ ವಿಷಯಗಳೆಲ್ಲ. ಅಚೇತನಕ್ಕೆ ಯಾವುದೂ ಕೂಡ ಇದಿಲ್ಲ ಅಂತ ತಿಳಿಸಿಬಿಟ್ಟು ವಿಷ್ಣು ಸರ್ವೋತ್ತಮತ್ವಕ್ಕೆ ಎಷ್ಟು ಕಾರಣ ಕೊಟ್ಟು ಇಷ್ಟು ಕೊಟ್ಟಿದ್ದರಿಂದ ಇಂಥ ಭಾಗೆಲ್ಲ ನೆನಪಿಟ್ಟುಕೊಂಡ್ರೆ ಯಾವ ಪ್ರಸಂಗ ಬಂದರೂ ಕೂಡ ಬರುತ್ತೆ. ಅದಾದಮೇಲೆ ಉಪನಿಷತ್ವಾಚ್ಯ ವಿಶೇಷತೋ ನ ಯತ್ಕಿಂಚಿದುಚ್ಯತೆ ಇತಿ ವಕ್ತು ಯುಕ್ತು. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಲ್ಲಿ ಬಂದಿರೋ ವಿಷಯನ ಸೆಕೆಂಡರಿ ಅಂತ ತಗೊಳ್ಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ನಮ್ಮ ಸರ್ವಮೂಲ ಸೆಕೆಂಡರಿ ಮಾಡಿದ್ರೆ ತಪ್ಪಾಗುತ್ತಾ? ಹಾಗೆ ಸೆಕೆಂಡರಿ ಅಂತ ತಗೋಬೇಡಿ. ಇದನ್ನ ಏನಂತ ತಗೋಬೇಕಿದನ? ಭಾರಿ ಶ್ರೇಷ್ಠ. ಯಾತಕ್ಕೆ? ಉಪನಿಷತ್ವಾಚ್ಯ. ಉಪನಿಷತ್ ಅಂದ್ರೆ ಏನು ಹೇಳಿದೆ ಒಂದರ್ಥ. ಉಪನಿಷತ್ ಅಂದ್ರೆ ಉಪನಿಷತ್ ಹತ್ರ ಕೂತ್ಕೊಂಡು ಹೇಳಿದ್ದರಿಂದ ಗಾಯತ್ರಿ ಕಿವಿಯಲ್ಲಿ ಉಪಯೋಗ ಮಾಡ್ತಾರೆ. ಇವತ್ತು ತುಂಬ ಜನ ಕಿವಿಯಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದರೆ ಹೇಳೋದೇ ಇಲ್ಲ ಅವರು. ಅವ್ರಿಗೆ ಬಂದಿರ್ತಾರೆ ಹೇಳೋದಕ್ಕೆ 190 ಗಾಯತ್ರಿ ಅಂತ ಏನು ಉಪದೇಶ ಮಾಡಬೇಕು ಪಾಪ ಅಂತ ಪುರೋಹಿತ ಇವ್ರಿಗೆ ಹೇಳಿ ಅವ್ರು ಹೇಳಬೇಕು. ಅರ್ಥ ಅದಕ್ಕೆ ಹಾಗಾದ್ರೆ ಉಪನಿಷತ್ ಒಂದು ಮಾತಿದೆ, ಷಟ್ಕರಣೋ ಭಿದ್ಯತೆ ಮಂತ್ರ. 6 ಕಿವಿಗೆ ಮಂತ್ರ ಬಿದ್ದರೆ ಮಂತ್ರ ಪವರ್ ಹೋಯ್ತು ಅಂತ. 6 ಕಿವಿ ಬಿದ್ದರೆ ಎಷ್ಟು ಕಿವಿ ಬಿಡೋದು ಅಂತ ಆಯ್ತು? ಈಗ 4. ಹೇಳೋನಿಗೆ ತನಗೆ ಕೇಳಿಸ್ಬೇಕಲ್ಲ. ಅದಕ್ಕೆ ತಂದೊಂದು ಕಿವಿ ಒಂದು ಸೆಟ್, ಇದು ಇನ್ನೊಂದು ಜೊತೆ, ಅದು 4 ಆಯ್ತಲ್ಲ. 4 ಜನ ಕೇಳಿದ ರಹಸ್ಯ. ಉಪನಿಷತ್ ಅಂದ್ರೆ ಹಾಗೆ. ಆನ್ಲೈನ್ ಹೊರಟೋಯ್ತಾಗ ಆನ್ಲೈನ್ ಮಂತ್ರ ಹೇಳಿಸ್ಕೊಂಡು ಹೇಗಿರ್ತದೆ? ಸಾಧ್ಯ ಇಲ್ಲ. ಅದಕ್ಕೆ ಉಪನಿಷತ್ವಾಚ್ಯ ವಿಷಯ ಅಂದ್ರೆ ಹತ್ತಿರ ಕೂತ್ಕೊಂಡು ಕೇಳೋ ಅಂಶಗಳು ಇವೆಲ್ಲ. ಹತ್ತಿರ ಕೂತ್ಕೊಂಡು ಕೇಳಬೇಕು. ಹತ್ತಿರ ಕೂತ್ಕೊಂಡ ಮಾತ್ರ ಏನಾಗುತ್ತೆ? ಅತಿ ಹೆಚ್ಚು ಕೇಳೋದಕ್ಕೆ ತಿಳಿಯೋದಕ್ಕೆ. ಕೇಳೋದು ಭಾರಿ ಸುಲಭ, ಹೇಳೋದು ಭಾರಿ ಸುಲಭ. ನಾ ಅನ್ಯತ್ ಕಿಂಚಿದುಚ್ಯತೆ. ಇಷ್ಟು ಅತ್ಯಂತ ಮುಖ್ಯ ವಿಚಾರನ ಹಾಗೆ ಹೇಳೋದ್ರಿಂದ ಬೇರೆ ಅರ್ಥವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಯಾವ ಅರ್ಥ ಮಾಡಬಾರ್ದು? ಇದಕ್ಕೆ ಸೆಕೆಂಡರಿ ಸೆನ್ಸ್ ಕೊಡೋಕೆ ಹೋಗ್ಬೇಕು. ಗೌಣಾರ್ಥ ಅಂದರೆ ಸೆಕೆಂಡರಿ ಮೀನಿಂಗ್. ಸೆಕೆಂಡರಿ ಮೀನಿಂಗ್ ಕೊಡೋಕೆ ಹೋಗಬಾರ್ದು. ಪ್ರೈಮರಿ ಮೀನಿಂಗ್ ಕೊಡಬೇಕು. ಕಿಂಚಿತ್ ಅಂದ್ರೆ ಒಂದೇ, ಸೆಕೆಂಡರಿ ಅಂದ್ರೆ ಒಂದೇ. ಅವ್ರೇನೋ ಸೆಕೆಂಡರಿ ತಾನೇ ಮಾಡಿದ್ದು ಅತತ್ವವೇದಕ ಅಂತ ಹೇಳಿಬಿಟ್ರಲ್ಲ. ವೇದಗಳೆಲ್ಲ ಅತತ್ವವೇದಕ, ಉಪನಿಷತ್ ತತ್ವವೇದಕ. ಆದರೆ 5 ವಾಕ್ಯ ಮಾತ್ರ ತತ್ವ, ಉಳಿದಲ್ಲ ಅದು ಅತತ್ವವೇದಕ. ಇವು ಕೂಡ ನೇರ ತತ್ವವೇದಕ ಅಲ್ಲ, ನೇರ ಅತತ್ವವೇದಕನೇ. ಒಳಗಿನ ಅರ್ಥ ಇದೆಯಲ್ಲ ಅದು ನೋಯಿತು. ಒಳಗಿನ ಅರ್ಥ ಇಲ್ಲೇ ಇಲ್ಲ. ಇದು ಆಗಿದೆ. ಒಟ್ಟು ವೇದಗಳ ಅಪ್ರಮಾಣ ಆಯ್ತಾಗ. ಒಟ್ಟು ವೇದಗಳೇನಾಯ್ತು ಅಲ್ಲಿಗೆ? ಅಪ್ರಮಾಣ. ಯುಕ್ತಂ ವಿಷ್ಣುರುಕ್ತ ಸರ್ವವೇದೈ ಮಂತ್ರೇಶು ಚ ವಿಶೇಷತಃ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ವಾಕ್ಯಗಳೆಲ್ಲ. ಎಷ್ಟು ಇಂಪಾರ್ಟೆಂಟ್ ವಿಷಯ ಮೆಸೇಜ್ ಕೊಡ್ತಾರೆ ನೋಡಿ ಆಚಾರ್ಯರಲ್ಲಿ. ಎಲ್ಲೋ ಬರೀಬೇಕಾದ್ರು ಅವ್ರು ಬೆಳಗಿನ ಹೇಳೋದಿಲ್ಲ, ಎಲ್ಲೆಲ್ಲೋ ಹೇಳ್ತಾರೆ. ಅವ್ರ ಉದ್ದೇಶ ಎಲ್ಲರೂ ತಿಳ್ಕೋಬೇಕಾಗಿಲ್ಲ ಅಂತಾನೆ. ಯಾರು ಕಷ್ಟಪಟ್ಟು ಯಾಕೆ ದುಡ್ಡು ಮುಚ್ಚಿಡ್ತಾರೆ ಅಂದರೆ ಸಿಗಬೇಕಾದ್ರೆ ಸಿಗಬೇಕು. ಈ ಕ್ರಾಸ್ ಮಾಡಿಬಿಟ್ರೆ ಹಾಗೆ ಕ್ರಾಸ್ ಮಾಡಿದ್ರೆ ಉಳಿದವ್ರು ಓದಾಗಿಲ್ಲ. ಜೈತಿರ್ತಿರಿ ಕ್ರಾಸ್ ಮಾಡಿಬಿಟ್ರೆ ಏನಾಯ್ತು? ಅವರು ಅವರಿಗೆ ತಿಳಿಬೇಕು ಅಂತ, ಉಳಿದವ್ರು ತಗೊಳ್ಳಾಗಿಲ್ಲ. ಅದು ಆ ಅರ್ಥದಲ್ಲಿ ವಿಷ್ಣುರುಕ್ತ ಸರ್ವವೇದೈ ಮಂತ್ರೇಶು ಚ ವಿಶೇಷತಃ. ಈ ಉಪನಿಷತ್ತು ಅಂತ ಹೇಳಿಬಿಟ್ಟಾಗ ಒಂದು ಪ್ರಶ್ನೆ ಬಂತೀಗ, ಸಂಗತಿ ಬಂತೀಗ. ಉಪನಿಷತ್ತು ಆದ್ದರಿಂದ ಬೇರೆ ಹೇಳಬಾರ್ದು ಅಂತ ಹೇಳ್ತೀರಿ, ವೇದಕ್ಕೆಲ್ಲ ಹೇಳ್ಬೋದಾ ಅಂತ ಪ್ರಶ್ನೆ ಬಂತು. ಅದು ಸಂಗತಿ. ಆದ್ದರಿಂದ ಇಲ್ಲ, ಹಾಗಲ್ಲ. ವೇದಗಳು ಕೂಡ ಏನವು ದೋಷ ಇಲ್ಲ ಅದು ಎಲ್ಲರಿಗೂ ಕಾಮನ್. ಮಡಿ ಎಂಬುದು ಎಲ್ಲರಿಗೂ ಕಾಮನ್. ಕೆಲವು ಭಾರಿ ಮಡಿ ಅಂತ ಹೇಳ್ತೀವಲ್ಲ ಹಾಗೆ. ವಿಷ್ಣುರುಕ್ತ ಸರ್ವವೇದೈ ಮಂತ್ರೇಶು ಚ ವಿಶೇಷತಃ. ಮಂತ್ರೇಶು ಅಂದ್ರೆ ಏನರ್ಥ? ವೇದ ಮಂತ್ರ ಭಾಗ. ಮಂತ್ರ ಅಂದ್ರೆ ಏನು? ಸಂಹಿತ. ಸಂಹಿತ ಬ್ರಾಹ್ಮಣ, ಆರಣ್ಯಕ, ಉಪನಿಷತ್. ಆದ್ದರಿಂದ ಅದರಲ್ಲಿ ಕೂಡ ವಿಶೇಷತ ಹೇಳಿದ್ದಾರೆ. ಆರಣ್ಯಕೆ ವಿಶೇಷೇಣ. ನೆಕ್ಸ್ಟ್ ಆರಣ್ಯಕ. ಆರಣ್ಯಕಗಳಲ್ಲಿ ವೈತರೇಯ ಆರಣ್ಯಕ, ಬೃಹದಾರಣ್ಯಕ, ಅವೆಲ್ಲ ಆರಣ್ಯಕಗಳು. ವಿಶೇಷೇಣ ನೈವಾನ್ಯ ಕಿಂಚಿದುಚ್ಯತೆ. ಬೇರೆ ಹೇಳೋ ಪ್ರಸಂಗನೇ ಇಲ್ಲ. ಬರ್ತಾ 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 ಏನಾಗ್ತಾ ಹೋಗುತ್ತದೋ ಹೆಚ್ಚೆಚ್ಚು ಕಾನ್ಸಂಟ್ರೇಟ್ ಆಗಬೇಕು. ಹಾಲಿದೆ ಈಗ, ಅದೇ ಹಾಲು ಕಾಯಿಸ್ತಾರೆ, ಬೇರೆ ಹಾಲಲ್ಲ. ಅದೇನಾಗ್ತದೆ? ಮೊದಲು ಗಟ್ಟಿ ಆಗುತ್ತೆ ಸ್ವಲ್ಪ. ಯಾಕೆ? ನೀರಿನಂಶ ಹೋಗ್ಬಿಡೋದು, ಆಮೇಲೆ ಕೆನೆ ಕಟ್ಟುತ್ತೆ. ಬಟ್ ಇಡೀ ಹಾಲಿನ ಸಾರ ಎಲ್ಲಿ ಬಂತೀಗ? ಅದು ಬೇರೆ ಅಲ್ಲ, ಅದರಲ್ಲೇ ಇರೋದೆ. ಉಪನಿಷತ್ತೆಲ್ಲ ಕೆನೆ ಇದ್ದಾಗೆ, ಗೊತ್ತಾಯ್ತಾ? ಉಳಿದೆಲ್ಲ ಏನದು? ಗಟ್ಟಿ ಹಾಲು. ಉಳಿದೆಲ್ಲ ಹಾಲಿದ್ದಾಗೆ. ಸೊ ಎಲ್ಲ ಶಾಸ್ತ್ರನೂ ಪ್ರಮಾಣನೇ. ಅದು ಸರಿಯಾಗಿ ಉಪಯೋಗಿಸ್ಬೇಕಲ್ಲ. ಹಾಲಿನ ಸ್ಟೇಜಲ್ಲಿ ನೀವೇನು ಮಾಡಕ್ಕೆ ಬರಲ್ಲ, ಅದನ್ನ
ಕೆನೆ ಹುಡುಕ್ಲಕ್ಕಾಗಲ್ಲ. ಈ ಸ್ಟೇಜ್ ಬಂದಾಗ ಆಗತ್ತೆ. ವಿಶೇಷತಃ ಆರಣ್ಯಕ್ಕೆ ವಿಶೇಷೇಣ ನೈವಾನ್ಯ ಕಿಂಚಿದುಚ್ಯತೆ. ಅದಕ್ಕೇನೆ ಬಿಸಿ ಆದಷ್ಟು ಕೂಡ ಏನಾಗ್ತಾ ಹೋಗುತ್ತೆ, ಕಾಯ್ತಾ ಹೋಗುತ್ತೆ. ತಲೆ ಬಿಸಿ ಆದಷ್ಟು ಕೂಡ ವಿಷಯ ಅರ್ಥ ಆಗುತ್ತೆ. ತಲೆ ಬಿಸಿ ಆಗುತ್ತೆ ಫಸ್ಟ್. ಬಿಸಿ ಆದಾಗ ಪಾಕ ಆಗುತ್ತದು. ಅಲ್ಲಿ ಪಾಕಕ್ಕೆ ಬಿಸಿ ಬೇಕು, ಇಲ್ಲಿ ಪರಿಪಾಕಕ್ಕೆ ಬಿಸಿ ಬೇಕು. ಬಿಸಿ ಬೇಕು ಅಂದರೆ ಪ್ರಶ್ನೆ ಉತ್ತರ ಬಂದಾಗ ಏನಾಗುತ್ತದ, ಕ್ಲಾರಿಟಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಹಾಗಿದೆ. ಉಪನಿಷತ್ ಪ್ರಶ್ನೋತ್ತರ ರೂಪದಲ್ಲಿದೆ ತುಂಬ ಉಪನಿಷತ್ತುಗಳು. ಕ್ಲಾರಿಟಿ ಬಹಳ ಸುಲಭ ಆಯ್ತದೆ. ಇದರಲ್ಲೇ ಬರುತ್ತೆ ಮುಂದೆ ಪ್ರಶ್ನೋತ್ತರಗಳು. ಕಿಂಚಿದುಚ್ಯತೆ ಕರ್ಮಾರ್ಥಂಚ ಬ್ರಾಹ್ಮಣಂಶ. ಯಾತಕ್ಕೆ ಅಂದರೆ ಬ್ರಾಹ್ಮಣಗಳಲ್ಲಿ ಕರ್ಮಾಚರಣೆಗೂ ಒತ್ತನ್ನು ಕೊಟ್ಟು ಅಲ್ಲಲ್ಲಿ ಹೇಳ್ತಾರೆ. ಯಾಕಂದ್ರೆ ಆಚರಣೆ ಬೇಕಲ್ಲ. ಉಪನಿಷತ್ ಹೇಳೋದಿಲ್ಲ, ಬರೀ ಥಿಯರಿ ಹೇಳ್ತಾರೆ. ಅದರಲ್ಲಿ ಎರಡು ಮಿಕ್ಸ್ ಮಾಡ್ತಾರೆ. ಆದ್ದರಿಂದ ಇದು ಶ್ರೇಷ್ಠ. ಬ್ರಾಹ್ಮಣಂಶ ಅಮುಖ್ಯಾರ್ಥ ವಿವಕ್ಷಯ. ಹಾಗಿದ್ರೆ ಬ್ರಾಹ್ಮಣ ಅಷ್ಟು ವಿಷ್ಣು ಹೇಳೋದಿಲ್ಲ ಅಂತ ಹಾಗಲ್ಲ, ಅಮುಖ್ಯಾರ್ಥದಲ್ಲಿ. ಉಪನಿಷತ್ತು ಹಾಗಲ್ಲ, ಮುಖ್ಯಾರ್ಥ ಅಮುಖ್ಯಾರ್ಥ ಎಲ್ಲ ಅದೇನೆ. ಅರ್ಥ ಆಯ್ತಾ? ಈಗ ಬೇರೆ ಅಂಶ ಅಲ್ಲ. ಮುಖ್ಯತೋ ವಿಷ್ಣುರೇವೈಕೋ ಬ್ರಾಹ್ಮಣೇಶ್ವಪಿ ಕಥ್ಯತೆ. ಇದು ಮಧ್ಯ ಕ್ಲಾರಿಫಿಕೇಶನ್ ಇದು. ಅಂದ್ರೆ ಬ್ರಾಹ್ಮಣಗಳನ್ನು ಅವ್ರು ಹೇಗೆ ವೇದಗಳನ್ನು ಗೌಣ ಮಾಡಿದ್ರಲ್ಲ, ನೀವು ಬ್ರಾಹ್ಮಣ ಗೌಣ ಮಾಡ್ತಾ ಇಲ್ಲ, ಅಲ್ಲೂ ಹಾಗೆ ಹೇಳ್ತಾರೆ. ಇನ್ನೊಂದು ಅರ್ಥಕ್ಕೆ ಅವಕಾಶ ಇದೆ ಇಲ್ಲಿ, ಗೊತ್ತಾಯ್ತಲ್ಲ. ಅಂದರೆ ಪರವಿದ್ಯೆ ಅಪರವಿದ್ಯೆ ಎರಡೂ ಆಗ್ಲಿಕ್ಕೆ ಬರ್ತದೆ. ಉಪನಿಷತ್ ಎಂಬುದು ಏನಾಗ್ತದೆ, ಪರವಿದ್ಯೆ ಆಗ್ತದೆ. ಆಗಬೇಕಾದ್ರೆ ಬ್ರಹ್ಮಸೂತ್ರ ಬೇಕು, ಅದು ಮರಿಬಾರ್ದು. ಅರಣ್ಯಕೇಶು ವೃತೇ ವಿಷ್ಣು ನೈವಾನ್ನ ಕಿಂಚಿದುತ್ತೆ. ಅರಣ್ಯಕಗಳಲ್ಲಿ ವಿಷ್ಣುವಿನ ಹೊರತು ಬೇರೆ ವಿಷಯ ಹೇಳೋದೇ ಇಲ್ಲ. ಸೂತ್ರಾತ್ಮಾತ್ ಉಚ್ಯತೆ ವಿಷ್ಣೋ ತದ್ವಿಶಿಷ್ಟತ್ವವಿತ್ತೈ. ಸೂತ್ರಾತ್ಮಾತ್ ಉಚ್ಯತೆ ವಿಷ್ಣೋ ತದ್ವಿಶಿಷ್ಟತ್ವವಿತ್ತೈ. ಅದ್ರ ವಿಶಿಷ್ಟತ್ವ ತಿಳ್ಕೊಳ್ತಾರೆ. ಸೂತ್ರಾತ್ಮ ತು ಉಚ್ಯತೆ ಕುತ್ರಚಿತ್ ತದುಪಾಸ್ತಿಶ್ಚ ತಸ್ಯ ಅಧ್ಯರ್ಥ ತನುತ್ವತಃ ತಸ್ಮಿನ್ ವಿಷ್ಣೋರುಪಾಸ್ತ್ಯರ್ಥಂ ನಾನ್ಯತಾ ಕಿಂಚಿದುಚ್ಯತೆ. ಕುತ್ರಚಿತ್ ತದುಪಾಸ್ತಿಶ್ಚ. ಯಾಕೆ? ತಸ್ಯ ಅಧ್ಯರ್ಥ ತನುತ್ವತಃ. ಕೆಲವೊಮ್ಮೆ ಬೇರೆ ಹೇಳ್ತಾರೆ, ಉಪಾಸನೆ ಮಾಡೋಕ್ಕೆ ಅನುಕೂಲವಾಗಲಿ ಅಂತ ಹೇಳ್ತಾರೆ. ನೇರವಾಗಿ ದೇವರ ವಿಷಯ. ಮಧುವಿದ್ಯಾ ಇತ್ಯಾದಿ ಉಪಾಸನೆ ಮಾಡೋದಲ್ಲ. ಮಧುವಿದ್ಯಾದಿಗಳಲ್ಲಿ ಏನವು ಉಪಾಸನೆ. ಅಲ್ಲಿ ಲಿಂಕ್ ಬರ್ಬೇಕಾದ್ರೆ ಅಷ್ಟು ಹೇಳುವೆ, ಎಷ್ಟು ಬೇಕೋ ಅಷ್ಟು ಹೇಳೋದು. ತಸ್ಮಿನ್ ವಿಷ್ಣೋರುಪಾಸ್ತ್ಯರ್ಥಂ ನಾನ್ಯಥಾ ಕಿಂಚಿದುಚ್ಯತೆ. ಅದು ಬಿಟ್ಟರೆ ಇನ್ನೇನು ಹೇಳೋದಿಲ್ಲ. ಆದ್ದರಿಂದ ಒಂದು ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಭಾರಿ ಮಹತ್ವ ಇದೆ. ವೇದ, ಮಂದು, ಸಂಹಿತ, ಬ್ರಾಹ್ಮಣ, ಆರಣ್ಯಕ ಪದವನ್ನು ಉಪಯೋಗಿಸ್ತಾರೆ. ಆರಣ್ಯಕ, ಬ್ರಾಹ್ಮಣ ಮತ್ತು ಉಪನಿಷತ್. ಈ ಕ್ಲಾಸಿಫಿಕೇಶನ್ ಇಟ್ಕೊಂಡ್ಬಿಟ್ರೆ ಯಾವುದರ ತಾರತಮ್ಯ ಎಲ್ಲ ಗೊತ್ತಾಗುತ್ತೆ. ಇಷ್ಟೆಲ್ಲ ಹೇಳಿದ ಮೇಲೆ ಉಪನಿಷತ್ತನ್ನು ಓದಬೇಕಾದ್ರೆ ಯಾವ ದೃಷ್ಟಿಕೋನ ಇರಬೇಕು, ಸೆಕೆಂಡರಿ ಮೀನಿಂಗ್ ತರಲಿಕ್ಕೆ ಹೋಗಬಾರ್ದಲ್ಲಿ. ಅತ್ಯಂತ ರಹಸ್ಯವಾದ ವಿಚಾರದಲ್ಲಿ ಉಪನಿಷತ್ತು ಯಾವಾಗಲೂ ಕೂಡ ತುಂಬ ದೀರ್ಘನೂ ಇರೋದಿಲ್ಲ. 18 ಮಂತ್ರ ಈಶಾವಾಸ್ಯದೊಳಗೆ ತಲವಕ್ಕಾರ 2 ಪ್ಯಾರ ಆ ಥರ ಇರೋದ್ರಿಂದ ಗುಟ್ಟನ್ನು ಭಾಳ ಹೊತ್ತು ಹೇಳೋದಿಲ್ಲ. ಹತ್ತಿರ ಬಂದು ಸೇರ್ಕೊಂಡ್ಬಿಡ್ತಾರೆ ಅಷ್ಟೊತ್ತಿಗೆ. ಸೂತ್ರಾತ್ಮ ಅಂದ್ರೆ ಏನು ಹೇಳಿರೋಣ? ಸೂತ್ರ ಶಬ್ದಕ್ಕೆ ಸೂತ್ರಾತ್ಮ, ಸೂತ್ರ ಬರೆದಾದ ವೇದವ್ಯಾಸ ದೇವರು ಅಂತ ಒಂದು ಅರ್ಥ. ಸೂತ್ರಾತ್ಮ ಸೂತ್ರ ಸ್ವರೂಪರು ಅಂತ ಹೇಳಿ ಸೂತ್ರ ವಾಯುದೇವರು ಅಂತ ಅರ್ಥ. ಸೂತ್ರಾತ್ಮ ತದುಪಾಸ್ತಿ ಎಲ್ಲ ಇರ್ತದೆ. ತೂ ಉಚ್ಯತೆ ಇದು ಒಂದಾಯ್ತು. ಈಗ ಇದು ಯಾತಕ್ಕೆ ಸರಿಯಾಗಿ ತಿಳ್ಕೋಬೇಕು ಗೊತ್ತಾ? ವೇದಗಳಲ್ಲಿ ವಿಷ್ಣು ಸರ್ವೋತ್ತವತ್ತು ಹೇಗೆ ಬಂದಿದೆಯೋ ಹಾಗೆ ವಾಯುಜೀವೋತ್ತವತ್ವನೂ ಬಂದಿದೆ. ಎರಡು ಕೂಡ ಎರಡು ಟ್ವಿನ್ಸ್ ಅವು. ಎರಡು ತಿಳ್ಕೊಂಡ್ರೆ ಸ್ವಾರಸ್ಯ ಬರೋದು. ಅದಕ್ಕೆ ಜೀವಾತ್ಮನ ಪದ ಉಪಯೋಗಿಸಿದ ಮೇಲೆ ಭೇದ ಬಂದೋಯ್ತು ತಕ್ಷಣ. ಸರ್ವತ್ವ ಜೀವತ್ತು ಇಬ್ಬರಿದ್ದ ಮೇಲೆ ಏನಂತಲ್ಲಿಗೆ ಭೇದ. ಉಪನಿಷತ್ತಿನಲ್ಲಿ ವಾಯುದೇವರ ಬಗ್ಗೆನೂ ಬಂದಿದೆ. ಆದರೆ ಯಾತಕ್ಕೆ ಹೇಳಿದ್ದಾರೆ ಅಂದರೆ ಉಪಾಸನೆ ಅವ್ರ ಮೂಲಕ ಮಾಡಬೇಕಾದ್ರಿಂದ ಬಂದಿದೆ. ಅರ್ಥ ಆಯ್ತಾ? ಉಪಾಸನೆ ಅವ್ರ ಮೂಲಕ ಮಾಡೋದ್ರಿಂದ ಬಂದಿದೆ. ಆದ್ದರಿಂದ ಎರಡು ಬೇಕು. ಸೊ ವಾಯುದೇವರ ಮಹಿಮೆ ಬಂದಿದೆ ಅಂತ ಹೇಳೋದಕ್ಕೆ ಸೂತ್ರಾತ್ಮ ಅನ್ನೋ ಶಬ್ದ ಬಹಳ ಸ್ವಾರಸ್ಯವಾದ ಅರ್ಥ. ತಿಳಿತಾ? ಹಾಗಲ್ಲ, ಮನೆ ಪಾರಾಯಣ ಮಾಡಬಾರ್ದು, ಅರಣ್ಯ ಇಲ್ಲ, ಅದರಿಂದ ಕ್ಯಾನ್ಸಲ್. ಅದಲ್ಲ, ಅರಣ್ಯ ಇಲ್ಲ, ಮನೇಲಿ ಮಾಡೋಂಗಿಲ್ಲ. ಅರಣ್ಯದಲ್ಲಿ ಹೇಳಿದ್ರದ್ದು ಅರ್ಥ ಏನಂದ್ರೆ ಅಲ್ಲಿ ಬೇರೆಯವ್ರು ಕೇಳೋ ಚಾನ್ಸಸ್ ಬಹಳ ಕಡಿಮೆ. ಅರ್ಥ ಆಯ್ತಾ? ಈಗ ಅರಣ್ಯದಲ್ಲಿದ್ದಾಗ ಕೇಳೋದು ಭಾರಿ, ಅದು ಎಕ್ಸ್ಕ್ಲೂಸಿವ್ಲಿ ಬೇಕಾದ್ರೆ ಬರುತ್ತೆ, ಉಳಿದವ್ರು ಬರೋದಿಲ್ಲ. ದೂರ ಏನಾದ್ರು ಮಾಡಿರೋ ಇನ್ಸ್ಟಿಟ್ಯೂಷನ್ನ ಎಲ್ಲ ಜನ ಹೋಗ್ತಾರೆ, ಓದ್ಬೇಕಾದ್ರೆ ಎಲ್ಲರೂ ಮೆಡಿಕಲ್ ಕಾಲೇಜ್ ಮಾಡಿಬಿಟ್ರೆ ಹೋಗ್ತಾರೆ. ಸುತ್ತ ಊರು ಬೆಳೆದು ಬಿಡುತ್ತೆ ಆಮೇಲೆ. ಅರ್ಥ ಆಯ್ತಾ? ಯಾಕಂದ್ರೆ ಬೇಕಾದಕ್ಕೆ ಹೋಗ್ತಾರೆ. ಬಹಳ ವಿದ್ಯೆ ಬೇಕಾದ್ರೆ ಎಲ್ಲಿ ಹೋಗ್ತಾರೆ? ಎಷ್ಟೇ ಇದ್ರೂ ಹೋಗ್ತಾರೆ. ಅದಕ್ಕಾಗಿ ಮಾಡಿದ್ದಾರೆ. ಈ ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಹೋಗ್ಲಿಕ್ಕೆ ಬರುತ್ತೆ ಅಂತ ಅರ್ಥ. ಯಾವ ಅರಣ್ಯ? ವೈಕುಂಠದ ಎರಡಿದೆ. ಅರಣ್ಯ ಅಂತ 2 ನದಿಗಳಿದೆ, 2 ಸಮುದ್ರಗಳು. ಅರ ಸಮುದ್ರ, ಅಣ್ಯ ಸಮುದ್ರ ಅಂತಿದೆ.
ಮಧ್ವದಲ್ಲಿ ಬಂದಿದೆ ಅದು, 2 ಸಮುದ್ರಗಳಿವೆ. ಸೊ ಈ ಅರಣ್ಯವಾಸ ಅಲ್ಲಿ ಹೆಲ್ಪ್ ಆಗತ್ತೆ, ಗೊತ್ತಾಯ್ತಾ? ಅವೆಲ್ಲ ಹೊಸ ವಿಷಯ ಬೇರೆ ಆಗಿಬಿಡುತ್ತೆ, ಬೇಡ ಅದು ಸಾಕು. ಪಾರಾಯಣ ಮಾಡ್ಬೋದು, ಅವಶ್ಯ ಮಾಡಬೇಕು, ಮಾಡಬಾರ್ದಲ್ಲ, ಮಾಡಲೇಬೇಕು. ಇದ್ದಿದ್ದರಲ್ಲೇ ದೇವ್ರ ಬುದ್ಧಿ ಕೂತ್ಬಿಟ್ರೆ ಅರಣ್ಯ ಆಯಿತು, ದೇವ್ರ ಬುದ್ಧಿ ಕೂತ ಆಯಿತು. ಹಾಲ್ನಲ್ಲಿ ಮಾಡಬೇಡಿ, ಮರ್ಯಾಡದಲ್ಲಿ ಮಾಡಬೇಡಿ ಅಂತ ಅರ್ಥ ಅಷ್ಟೇ ಹೊರತು ಮನೆಯಲ್ಲಿ ಮಾಡಬೇಡಿ ಅಂದರೆ ಹಾಗಲ್ಲ, ಮನೆ ಪವಿತ್ರ ಜಾಗದಲ್ಲಿ ಮಾಡಿ ಅಂತ ಅರ್ಥ. ಕುತ್ರತೆ ಸೂತ್ರಾತ್ಮಾತು ಉಚ್ಯತೆ ವಿಷ್ಣೋ ತದ್ವಿಶಿಷ್ಟತ್ವವಿತ್ತೆ. ವಿಷ್ಣು ಸರ್ವತ್ವ ಸರಿ ಗೊತ್ತಾಗಬೇಕಾದ್ರೆ ವಾಯುದೇವತ್ವ ಗೊತ್ತಾಗಬೇಕು. ವಾಯುದೇವತ್ವತ್ವ ಏನು ಉಪಯೋಗ ಆಯ್ತು ಗೊತ್ತಾ? ವಾಯುದೇವ್ರಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಅವ್ರಿಗೆ ಎಷ್ಟು ಶಕ್ತಿ ಇರಬೇಕು, ಅರ್ಥ ಆಯ್ತಾ? ಈಗ ಈ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಅದು ಗೊತ್ತಾಗ್ಬೇಕಾದ್ರೆ ಏನು ಮಾಡಬೇಕಾಗ ಅರ್ಥ ಆಗ ವಾಯುದೇವತ್ವ ಅಲ್ಲಿ ಎಂಡಾಗಬೇಕು. ಇವರಲ್ಲಿ ಎಂಡಾದರೆ ಉಪಯೋಗ ಇಲ್ಲ. ಹಿರಣ್ಯಕಶ್ಯಪ ಆದವರು ಬ್ರಹ್ಮದೇವ್ರ ಹತ್ರನೇ ಜೀವೋತ್ತಮರೇ ಅವರು, ಬಟ್ ಎಂಡ್ ಮಾಡ್ಕೊಬಿಟ್ರು ಅವರೇನೆ. ಅವ್ರು ಯೋಚನೆ ಕೂಡ ಮಾಡಲಿಲ್ಲ, ಅವ್ರು ಧ್ರುವಾದಿಗಳು ಹಾಗೆ ಮಾಡಲಿಲ್ಲ, ಅಲ್ಲಿಗೆ ಹೋದ್ರು, ಅದಕ್ಕೆ ಸರಿ ಹೋಯ್ತು. ಆದ್ದರಿಂದ ಎಂದೂ ಕೂಡ ಸೂತ್ರಾತ್ಮಾತು ಉಚ್ಯತೆ ವಿಷ್ಣೋ ತದ್ವಿಶಿಷ್ಟತ್ವ ಸಿದ್ಧೈ. ಯಾರಿಗೆ? ವಿಷ್ಣು ವಿಶಿಷ್ಟತ್ವ ಇನ್ನೊಂದು ಅವರ ವೈಶಿಷ್ಟ್ಯನೂ ಗೊತ್ತಾಗಬೇಕು, ವಿಷ್ಣು ವೈಶಿಷ್ಟ್ಯನೂ ಗೊತ್ತಾಗಬೇಕು. ಇದನ್ನಿಟ್ಟುಕೊಂಡೇ ವಿಷ್ಣು ರೀದಾಸ ಮೋಕ್ಷಶ್ಚ ವಾಯುಶ್ಚ ತದನುಜ್ಞಯ ಅಂತ ಬಂದಿರೋದು. ಅಲ್ಲಿಗೆ ನಾಳೆ ದಿವಸ ಮುಂದಿನ ವಾರ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.